ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಕಿರಣನಿಗೆ ಗಿಫ್ಟ್ ಬಂದಿರೋದು ಒಂದು ಚೈನು ನಾನು ಕೊಟ್ಟಿರೋದು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಕೊಟ್ಟಿರೋದು. ಅಕ್ಷಯ್ ವಾಚ್ ಕೊಟ್ಟಿದ್ದಾನೆ. ಲಾಸ್ಟ್ ಮಂತು ಗಾಡಿ ಕೊಟ್ಟಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾನು ಮೊನ್ನೆ ಡಬಲ್ ವಾಯ್ಸ್ ಬಂದುಬಿಟ್ಟಿತ್ತು. ಸೊ ಅದನ್ನು ರಿಮೂವ್ ಮಾಡಿ ಮತ್ತೆ ಇವಾಗ ಹಾಕ್ತಾಯಿದ್ದೀನಿ. ಯಾರು ಕೂಡ ಫ್ರೆಂಡ್ಸ್ ಕಮೆಂಟಲ್ಲಿ ಹೇಳಲೇ ಇಲ್ಲ. ಒಂದೇ ಸುಮಿ ಸಿಸ್ಟರ್ ಒಬ್ಬರೇ ಹೇಳಿದರು ಡಬಲ್ ವಾಯ್ಸ್ ಬಂದಿದೆ ಅಂದ್ಬಿಟ್ಟು. ಸೊ ದಯವಿಟ್ಟು ಕ್ಷಮಿಸಿ, ಆ ವಿಡಿಯೋನ ಮತ್ತೆ ರಿಮೂವ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ. ಸ್ವೀಟ್ ಇದು ನೋಡಿ ಹೆಂಗೆ ಮಲ್ಕೊಳೋ ಸ್ಟೈಲು. ಇಲ್ಲಿ ಕೋಪ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ಅವಳು. ನಾನು ಸರಿ ಮಮ್ಮಿ ಬೇಡ ನಿನಗೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿದ್ದೆ. ಸೊ ಇವಾಗ ಎದ್ದು ಬರ್ತಾಳೆ. ಮಮ್ಮಿ ಬೇಡ ತಾನೇ ಮಮ್ಮಿ, ಸತ್ತೋಗ್ಲಿ ಅಂತ ಹೇಳಿದ್ದೆ ನಾನು. ಸೊ ಅವಳಿಗೆ ತಡ್ಕೊಳಕ್ಕಾಗಿಲ್ಲ. ಇವಾಗ ಎದ್ದು ಬಂದಳು. ಬೈಯೋದೆಲ್ಲ ಕೇಳಿಸ್ಕೊಂಡಿದ್ದಾಳೆ ಸುಮ್ಮನೆ. ಮಮ್ಮಿ ಬೇಡ ನಿನಗೆ ಅಂದ ತಕ್ಷಣ ಬಂದಳು. ಬಂದುಬಿಟ್ಟು ಮುದ್ದಾಡ್ತಾಳೆ ಸ್ವಲ್ಪ. ಸೊ ಇವಾಗ ಅವ್ರ ಪಾಪ ಬರೋ ಟೈಮ್ 1:30 ಇವಾಗ ಮಧ್ಯಾಹ್ನ 1 ಗಂಟೆ. ಸೊ ಊಟಕ್ಕೆ ಬಂದರು ಅವರು. ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದರೆ ಖುಷಿ ಅವಳಿಗೆ. ಸೊ ಇದು ಹೇರ್ ಕಟ್ ಮಾಡಿಲ್ಲ ನಾವು, ಯಾಕಂದರೆ ಇದು ಫಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು ಹೇರ್ ಕಟ್ ಆಗಿತ್ತು. ನಮ್ಮನೆಯವ್ರು ಊಟ ಎಲ್ಲ ಮಾಡಿಕೊಂಡು ಹೋಗಿ ಇವಾಗ ಮತ್ತೆ ನೈಟು 8:30 ಆಯಿತು. ಯಾವಾಗಲೂ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿರ್ತೀನಿ ನೈಟಿಗೆ. ಅವ್ರು ಬಂದು ಮಾಡಿಕೊಡ್ತಾರೆ. ಸೊ ನಾನು ಇಲ್ಲಿ ಫ್ರೈ ಮಾಡ್ತೀನಿ. ಹಾಗೆಯೇ ಎಲೆಕೋಸು ಪಲ್ಯ ಮಾಡ್ಕೊಂಡಿದ್ದೆ. ಚಪಾತಿ, ಎಲೆಕೋಸು ಪಲ್ಯ, ಸ್ವಲ್ಪ ರೈಸು ಇದೆ, ಸಾಂಬಾರಿದೆ. ಹಾಗೆಯೇ ಸ್ವೀಟಿಗೆ ಕೋಪ ಬಂದಿತ್ತು ಇವತ್ತು. ಯಾಕೋ ಅವಳಿಗೆ ಬೆಳಗ್ಗೆಯಿಂದನೂ ಕೋಪನೇ. ಸೊ ಬರೀ ಮೊಟ್ಟೆ ಕೊಡ್ತಾರೆ ಅಂತಲೂ ಏನೋ, ಚಿಕನ್ ಇರಲಿಲ್ಲ. ಸೊ ಊಟ ಮಾಡ್ತಾ ಇರಲಿಲ್ಲ. ನಮ್ಮ ಮನೆಯವರು ಅವಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಅವಳಿಗೆ ಹಾಗೇ ಕೋಪ ಬಂದರೆ ಊಟನೇ ಮಾಡಲ್ಲ. ಎಲ್ಲಿ ಬೇಕಾರಲ್ಲಿ ಹೋಗಿ ಕೂತ್ಕೊತಾಳೆ. ಒಂದು ಸರಿ ಬೆಡ್ರೂಮಲ್ಲಿ, ಒಂದು ಸರಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂತ್ಕೊತಾಳೆ ಹೋಗಿ. ಸೊ ಇದು ಸಂಡೇ ವಿಡಿಯೋ, ಸಂಡೇ ಮಾರ್ನಿಂಗು. ಸೊ ಸ್ವೀಟಿಗೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದರು. ಇವಾಗ ಟೈಮ್ ಬಂದು 11 ಗಂಟೆ. ಹೇರ್ ಕಟ್ಟಿಂಗು, ಬಾತಿಂಗು ಎಲ್ಲ ಮಾಡಿಸ್ಕೊಂಡು ಬಂದರು. ನಾವು 2 ಮಂತಿಗೆ 1 ಟೈಮ್ ಹೋಗಿ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ ಅವಳಿಗೆ ನೇಲ್ಸ್ ಕಟ್ಟು ಎಲ್ಲ. ಯಾಕಂದರೆ ವೀಕ್ಲಿ ನಾವು ಮನೆಯಲ್ಲೇ ಸ್ನಾನ ಮಾಡಿಸ್ತೀವಲ್ವ, ಅದಕ್ಕೋಸ್ಕರ ಅವಳಿಗೆ 2 ಮಂತು 1 ಟೈಮ್ ಹೋಗಿ ನೇಲ್ಸ್ ಕಟ್ಟು ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ಇಯರ್ ಕ್ಲೀನು ಎಲ್ಲ ಮಾಡಿ. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ. ಅವಳು ಹೊರಗಡೆ ಎಲ್ಲ ಹೋಗಲ್ಲಲ್ಲ, ಅಲ್ಲೆಲ್ಲ ಬೇರೆ ನಾಯಿಗಳಿರುತ್ತೆ ಶಾಪಲ್ಲಿ. ಆಮೇಲೆ ಬೇರೆ ಜನಗಳು, ಅವಳಿಗೆ ಭಯ ಆಗಿಬಿಟ್ಟಿದೆ. ತಕ್ಷಣ ಜ್ವರನೂ ಬಂದುಬಿಟ್ಟಿದೆ. ಸೊ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಇನ್ನೊಂದು 2 ದಿನ ಹಿಂಗೇ ಇರ್ತಾಳೆ ಅವಳು. ಜ್ವರ ಮೆಡಿಷನ್ ಕೊಟ್ಟಿದ್ದಾರೆ, ಹಾಕಬೇಕು. ಊಟ ಮಾಡಿಸ್ಬಿಟ್ಟು ಅವಳಿಗೆ ಮೆಡಿಷನ್ ಹಾಕಬೇಕು. ಜ್ವರ ಬಂದಿದೆ ಅವಳಿಗೆ. ಅವಳು ನಮ್ಮ ಮನೆಯವ್ರು ಇರೋ ತನಕ ಆ ಕಡೆ ಈ ಕಡೆ ಎಲ್ಲೂ ಅಲ್ಗಾಡಲ್ಲ, ಅಲ್ಲೇ ಕೂತಿರ್ತಾಳೆ. ಸೊ ಅವ್ರಿಗೂ ಅವಳು ಅಂದರೆ ಪ್ರಾಣ. ಮುದ್ದಿನ ಮಗಳು ಅವಳು. ಅವಳನ್ನ ಯಾರೋ 5 ನಿಮಿಷ ಆಟಾಡೋಕ್ಕೂ ಅಲ್ಲಿ ಕೆಳಗಡೆ ಎಲ್ಲೂ ಬಿಡೋದೇ ಇಲ್ಲ ನೋಡಿ. ಇವ್ರು ಬಂದರೆ ಇವ್ರು ಎತ್ಕೊತಾರೆ, ಅಕ್ಷಯ್ ಬಂದರೆ ಅಕ್ಷಯ್, ನಾನಾದರೆ ನಾನು, ಕಿರಣ ಆದರೆ ಕಿರಣ. ಸೊ ನಾನು ಕೆಳಗೆ ಇಳಿಬೇಡ, ನಾನು ಕಸ ಹೊಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲೇ ಕೂತ್ಕೊಂಡು ನನ್ನ ಮಾತು ಕೇಳ್ತಾ ಇದ್ದಾಳೆ. ಆಮೇಲೆ ನೆಲ ಒರೆಸಿರ್ತೀವಲ್ವ, ಅಲ್ಲೆಲ್ಲ ಓಡಾಡ್ತಾಳೆ ಅಂದ್ಬಿಟ್ಟು ನಾನು ಅಲ್ಲೇ ಕೂತ್ಕೊ ಅಂತ ಹೇಳಿದ್ದೀನಿ. ಸೊ ನನ್ನ ಕೆಲಸ ಎಲ್ಲ ಆಯಿತು. ನಾನು ಒಂದು ಸ್ವಲ್ಪ ಮುದ್ದಾಡ್ತಾ ಇದ್ದೆ. ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣ ಅದೊಂಥರ ಏನೋ ಒಂಥರ ಫೀಲು. ಸೊ ಇಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾಳೆ ಅವಳು. ಆಟಾಡ್ತಾನೆ ಇಲ್ಲ ಅಂದರೆ ಬಾಲ್ ತೊಗೊಂಡು ಆ ಕಡೆ ಈ ಕಡೆ ಎಲ್ಲ ಆಟಾಡ್ತಾಯಿದ್ಲು. ಅವಳಿಗೇನೋ ಬೇಡ ಅನಿಸ್ಬಿಟ್ಟಿದೆ, ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಇಲ್ಲಾದರೆ 5 ನಿಮಿಷ ಇರಲ್ಲ. ಸೊ ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಂಡು ಬಂದರು ನೋಡಿ. ಸಂತೆಯಲ್ಲಿರೋ ತರಕಾರಿ ಎಲ್ಲ ನಮ್ಮ ಮನೇಲಿದೆ. ನಲ್ಲಿಕಾಯಿ, ಹೀರೆಕಾಯಿ, ಬಸಳೆ ಸೊಪ್ಪು, ಆಲೂಗಡ್ಡೆ, ಎಲೆಕೋಸು, ಹೂಕೋಸು, ಆಮೇಲೆ ಕುಂಬಳಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಆಮೇಲೆ ಬಾಳೆಕಾಯಿ, ಸೌತೆಕಾಯಿ, ಟೊಮೊಟೊ, ಕ್ಯಾರೆಟು, ಬೀನ್ಸು ಎಲ್ಲ ಇದೆ. ಸೊ ನಾನಿಲ್ಲಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರೆಲ್ಲ ಇದೆ.
ಅದರಲ್ಲೇ ಇವಾಗ ಆಗೋಗುತ್ತೆ ನೈಟಿಗೆ. ಸೊ ಅದರಿಂದ ಅನ್ನವನ್ನು ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.